Hello everyone, welcome to today's video and welcome to Sanvi Smile YouTube channel. Today we are discussing about the remaining types of the nouns. ಲಾಸ್ಟ್ ವಿಡಿಯೋದಲ್ಲಿ ನಾವು ಕೆಲವೊಂದು ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಈ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್ ಮತ್ತು ಮಟೀರಿಯಲ್ ನೌನ್ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಹಾಗಾದರೆ ಬನ್ನಿ ಕಾಂಕ್ರೀಟ್ ನೌನ್ ಅಂದರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಕಾಂಕ್ರೀಟ್ ನೌನ್ನ ಡೆಫಿನೇಷನ್ ಏನು ಹೇಳುತ್ತಪ್ಪ ಅಂದರೆ sense or words that can be experienced with the 5 sense organs. ಅಂದರೆ ಯಾವುದೇ ಒಂದು ಸೆನ್ಸು ಅಥವಾ ವರ್ಡ್ಸ್, ಯಾವುದೇ ಒಂದು ಪದಗಳು ಏನಾಗಿರಬೇಕು, ನಮ್ಮ 5 ಸೆನ್ಸ್ ಆರ್ಗನ್ಸ್ ಅಂತ ನಾವೇನು ಕರಿತೀವಿ, ಕಣ್ಣು, ಮೂಗು, ಬಾಯಿ, ಕಿವಿ, ಸ್ಕಿನ್, ಇದರ ಮುಖಾಂತರ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್ ಸ್ಮೆಲ್, ಮೂಗಿಂದ ನಾವೇನು ಮಾಡಿರ್ತೀವಿ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಹಾರನ್ ಸೌಂಡನ್ನ ನಾವು ಕಿವಿಯಿಂದ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಬೆಲ್ ಸೌಂಡನ್ನ ನಾವು ಕಿವಿಯಿಂದನೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಹಾಗೂ ವಾಯ್ಸ್ನ ಕೂಡ ನಾವು ಕಿವಿಯಿಂದನೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಅಥವಾ ಸಿ ಅಂತ ಹೇಳಿದಾಗಲೂ ಕೂಡ ನಾವು ಕಣ್ಣಿಂದ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಇದನ್ನೆಲ್ಲ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಕಾಂಕ್ರೀಟ್ ನೌನ್ ಅಂತ ಹೇಳಿಬಿಟ್ಟು ಕರಿತೀವಿ. ಕಾಂಕ್ರೀಟ್ ಇಟ್ ಸೆಲ್ಫ್ ಸೇಸ್ ದ್ಯಾಟ್ ಟಚ್ ಅಥವಾ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ನಿಮಗೆ ಕಾಂಕ್ರೀಟ್ ನೌನ್ ಮತ್ತು ಅದರ ಎಕ್ಸಾಂಪಲ್ ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತಾ ಈಗ ಮುಂದಿನ ಟೈಪ್ಗೆ ಹೋಗೋಣ. ಆಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ಅಂದರೆ ಅದರ ಹೆಸರೇ ಹೇಳೋ ಥರ ನಮಗೆ ಕಣ್ಣಿಗೆ ಕಾಣಿಸಲ್ಲ, ಜಸ್ಟ್ ನಾವು ಅದನ್ನು ಫೀಲ್ ಮಾಡ್ಬೋದು ಅಷ್ಟೇ. ಹಾಗಾದರೆ ಅದರ ಡೆಫಿನೇಷನಲ್ಲಿ ಯಾವ್ಯಾವ ಕ್ವಾಲಿಟೀಸ್ ಬರುತ್ತೆ ಅಂತ ನೋಡೋಣ. ಇಟ್ ಡಿನೋಟ್ಸ್ ದ ನೇಮ್ ಆಫ್ ಎ ಕ್ವಾಲಿಟಿ, ಆ್ಯಕ್ಷನ್ ಆರ್ ಸ್ಟೇಟ್. ಅಂದರೆ ಇದು ಯಾವುದ್ಯಾವುದನ್ನು ಡಿನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ, ನಮ್ಮ ಗುಣಮಟ್ಟವನ್ನು ಹೇಳಬೇಕಾದ್ರೆ ಬಳಸುವಂಥ ವರ್ಡ್ಸು. ಆ್ಯಕ್ಷನ್, ನಮ್ಮ ಕ್ರಿಯೆಯಲ್ಲಿ ಅಥವಾ ಅದು ನಮಗೆ ಕಣ್ಣಿಗೆ ಕಾಣಿಸಲ್ಲ ಬಟ್ ಆದರೆ ಆ್ಯಕ್ಷನ್ ನಡೀತಾ ಇರುತ್ತೆ ಅಂಥ ವರ್ಡ್ಸ್ನ ನಾವು. ಮತ್ತು ಸ್ಟೇಟ್, ಅದು ಯಾವ ಸ್ಥಿತಿಯಲ್ಲಿದೆ, ನಮಗೆ ಅದು ಕಣ್ಣಿಗೆ ಕಾಣಿಸಲ್ಲ, ನಾವು ಏನು ಮಾಡ್ಬೋದು, ಅದನ್ನು ಜಸ್ಟ್ ತಿಳ್ಕೊಬೋದು ಅಥವಾ ಫೀಲ್ ಮಾಡ್ಬೋದು ಅಷ್ಟೇ. ಫಾರ್ ಆನ್ ಎಕ್ಸಾಂಪಲ್ ಸಿಂಪಲ್ ವೇಯಲ್ಲಿ ಹೇಳೋದಾದರೆ ಐಡಿಯಾಸ್ ಆಗಿರ್ಬೋದು, ಕಾನ್ಸೆಪ್ಟ್ಸ್ ಆಗಿರ್ಬೋದು, ಬಿಲೀಫ್ಸ್ ಆಗಿರ್ಬೋದು, ಇವನ್ನೆಲ್ಲ ನಾವೇನಂತ ಕರಿತೀವಿ ಅಂದರೆ ಆಬ್ಸ್ಟ್ರಾಕ್ಟ್ ನೌನ್ಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಯಾಕಂದರೆ ಐಡಿಯಾಸ್ನ ನಾವು ಥಿಂಕ್ ಮಾಡ್ಬೋದಷ್ಟೇ, ಬಟ್ ದ ಥಿಂಗ್ ಈಸ್ ಅದನ್ನು ನಾವು ಟಚ್ ಮಾಡೋಕ್ಕಾಗಲ್ಲ, ಅಥವಾ ಕೈಯಲ್ಲಿ ಮುಟ್ಟಿ ಅಥವಾ ಕಾಂಕ್ರೀಟಾಗಿ ಮುಟ್ಟಿ ನಾವೇನು ಮಾಡೋಕ್ಕಾಗಲ್ಲ, ಅದನ್ನು ಟಚ್ ಮಾಡೋಕ್ಕಾಗಲ್ಲ ಅಥವಾ ಸೆನ್ಸ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನು ನಾವು ಆಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಹಾಗೆಯೇ ಕಾನ್ಸೆಪ್ಟು, ಬಿಲೀಫು ಇದೆಲ್ಲ ಏನಾಗೋದಂದರೆ ಆಬ್ಸ್ಟ್ರಾಕ್ಟ್ ನೌನಲ್ಲಿ ಬಂದುಬಿಡತ್ತೆ. ಹಾಗಾದರೆ ಯಾವ ಸ್ಟೇಟಲ್ಲಿ ಇದು ಬರುತ್ತೆ ಅಂತ ನೋಡೋಣ. ಕ್ವಾಲಿಟಿ ಅಂದರೆ ಗುಣಮಟ್ಟದಲ್ಲಿ ಯಾವ್ಯಾವ ವರ್ಡ್ಸ್ ಬರುತ್ತೆ, ವಾಯ್ಸ್, ಬ್ರೇವ್, ಗುಡ್ನೆಸ್, ಹಾರ್ಡ್ನೆಸ್, ಹಾನೆಸ್ಟಿ, ಇವೆಲ್ಲ ನಮ್ಮ ಗುಣಮಟ್ಟಗಳಾಗಿರುತ್ತೆ. ಹಾಗೂ ಕ್ವಾಲಿಟಿಯನ್ನು ಸೂಚಿಸುವಂಥ ನೌನ್ ಪದಗಳು ಆಗಿರುತ್ತೆ. ಹಾಗೆ ಆ್ಯಕ್ಷನ್ ಅಂತ ತಗೊಂಡಾಗ ಲಾಫ್, ನಗೋದು, ಥೆಫ್ಟ್, ಕಳ್ತನ ಮಾಡೋದು, ಮೂವ್ಮೆಂಟ್, ನಡೆಯೋದು ಅಥವಾ ಮೂವ್ ಮಾಡೋದು, ಅಥವಾ ಹೇಟ್ ಅಂತ ಬಂದಾಗ, ಲವ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಅದನ್ನು ಫೀಲ್ ಮಾಡ್ಬೋದು, ಅನುಭವಿಸ್ಬೋದು ಅಷ್ಟೇ, ಬಟ್ ಆದರೆ ಅದನ್ನೇನು ಮಾಡೋಕ್ಕಾಗಲ್ಲ, ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವನ್ನೆಲ್ಲ ನಾವೇನಂತ ಕರಿತೀವಿ, ಆಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗೆ ಸ್ಟೇಟ್, ಸ್ಥಿತಿಗೆ ಬಂದಾಗ ಚೈಲ್ಡ್ಹುಡ್ ಆಗಿರ್ಬೋದು, ಅವನ ಸ್ಥಿತಿ ಯಾವುದು, ಚೈಲ್ಡ್ಹುಡ್ಡಲ್ಲಿದ್ದಾನೆ ಅವನು. ಹಾಗಾದರೆ ಬಾಯ್ಹುಡ್ ಅವನು ಬಾಯ್ಹುಡ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾನೆ. ಯೂತ್ ಅಂತ ಬಂದಾಗ, ಸ್ಲೇವರಿ ಅಂತ ತೊಗೊಂಡಾಗ, ಸ್ಲೀಪ್ ಅಂತ ತೊಗೊಂಡಾಗ, ಸಿಕ್ನೆಸ್ ಅಂತ ತೊಗೊಂಡಾಗ, ಡೆತ್ ಅಂತ ತೊಗೊಂಡಾಗ, ಮತ್ತು ಪಾವರ್ಟಿ ಅಂತ ತೊಗೊಂಡಾಗ, ಇವೆಲ್ಲ ಏನಾಗಿರುತ್ತೆ ಅಂದರೆ ಅವರ ಸ್ಥಿತಿಗತಿಗಳನ್ನ ಹೇಳುತ್ತೆ. ಬಟ್ ಆದರೆ ಯಾವುದೇ ಒಂದು ಪ್ರಾಣಿ ಆಗಲಿ, ಪರ್ಸನ್ ಆಗಲಿ, ಥಿಂಗ್ ಬಗ್ಗೆ ಇದು ಹೇಳ್ತಾ ಇಲ್ಲ, ನಮ್ಮ ಫೀಲ್ ಮತ್ತು ನಮ್ಮ ಸ್ಟೇಟ್ ಮತ್ತು ನಮ್ಮ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇರೋದ್ರಿಂದ ಇವನ್ನ ನಾವು ಆಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳಿಬಿಟ್ಟು ಕರಿತೀವಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ಆಬ್ಸ್ಟ್ರಾಕ್ಟ್ ನೌನಲ್ಲಿ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ನೇಮ್ಸ್ ಆಫ್ ದ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಆರ್ ಆಲ್ಸೋ ಆ್ಯನ್ ಎಕ್ಸಾಂಪಲ್ ಆಫ್ ಆಬ್ಸ್ಟ್ರಾಕ್ಟ್ ನೌನ್ಸ್. ಅಂದರೆ ಆರ್ಟ್ಸಲ್ಲಿ ಬರುವಂತಹ ಎಲ್ಲ ಸಬ್ಜೆಕ್ಟ್ಸು ಮತ್ತು ಸೈನ್ಸಲ್ಲಿ ಬರುವಂಥ ಎಲ್ಲ ಸಬ್ಜೆಕ್ಟ್ಸನ್ನು ನಾವು ಅಥವಾ ಅಂದರೆ ಟೈಟಲ್ಸ್ನ ನಾವು ಆಬ್ಸ್ಟ್ರಾಕ್ಟ್ ನೌನಲ್ಲೇ ಹಾಕ್ಕೋಬೇಕು. ಫಾರ್ ಆನ್ ಎಕ್ಸಾಂಪಲ್ ಗ್ರಾಮರ್, ಮ್ಯೂಸಿಕ್, ಕೆಮಿಸ್ಟ್ರಿ, ಎಕ್ಸೆಟ್ರಾ, ಈ ಎಲ್ಲ ಸಬ್ಜೆಕ್ಟ್ ನೇಮ್ಸ್ನ ನಾವು ಆಬ್ಸ್ಟ್ರಾಕ್ಟ್ ನೌನ್ ಅಂತಲೇ ಏನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಹಾಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್ ನೀವು ತಿಳ್ಕೊಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಆಬ್ಸ್ಟ್ರಾಕ್ಟ್ ನೌನ್ಸ್ನ ನಾವು ಯಾವತ್ತೂ ಪ್ಲೂರಲಲ್ಲಿ ಬಳಸಬಾರ್ದು.
ಫಾರ್ ಅನ್ ಎಕ್ಸಾಂಪಲ್, ಮೇಲೆ ಇರೋದೇ ತೊಗೊಂಡ್ರೆ ಗ್ರಾಮರ್ಸ್ ಅಂತ ಯೂಸ್ ಮಾಡಬಾರ್ದು. ಮ್ಯೂಸಿಕ್ಸ್ ಅಂತ ನಾವು ಯೂಸ್ ಮಾಡಬಾರ್ದು. ಕೆಮಿಸ್ಟ್ರೀಸ್ ಅಂತ ನಾವು ಯಾವತ್ತೂ ಯೂಸ್ ಮಾಡಬಾರ್ದು. ಸೊ ಇದು ವೆರಿ ಇಂಪಾರ್ಟೆಂಟ್ ಥಿಂಗು, ನೀವು ಯಾವತ್ತೂ ನೆನಪಲ್ಲಿ ಇಟ್ಕೊಳ್ಳಿ. ಪ್ಲೂರಲ್ಸ್ನ ಯೂಸ್ ಮಾಡಬಾರ್ದು ಅಂದರೆ ನೀವು ಹಿಂದಿನ ಸ್ಲೈಡಲ್ಲಿ ಯೂಸ್ ಮಾಡಿದ್ದೀರಲ್ಲ ಮೇಡಮ್, ಐಡಿಯಾಸ್, ಬಿಲೀವ್ಸ್ ಮತ್ತು ಈ ಥರದಕ್ಕೆಲ್ಲ ನೀವು ಎಸ್ನ ಆ್ಯಡ್ ಮಾಡ್ಕೊಂಡಿದ್ದೀರಲ್ಲ, ಅದು ಹೇಗೆ ಅಂತ ನನ್ನನ್ನು ಕೇಳಿದ್ರೆ ನಾನು ಹೇಳೋದಿಷ್ಟೇ. ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ಅನ್ನೋ ಕಾನ್ಸೆಪ್ಟ್ ಇದೆ. ಕೌಂಟೇಬಲ್ ಅಂದರೆ ಲೆಕ್ಕ ಹಾಕಕ್ಕೆ ಬರುವಂಥದ್ದು. ಅನ್ಕೌಂಟೇಬಲ್ ಅಂದರೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಫಾರ್ ಅನ್ ಎಕ್ಸಾಂಪಲ್, ಅದು ಎರಡರ ನಡುವೆ ಇರುವಂಥ ಸ್ಲೈಟ್ ಡಿಫ್ರೆನ್ಸ್ ಇಷ್ಟೇ. ಕೌಂಟೇಬಲ್ ಅಂದರೆ ನಾವು ಫಿಂಗರ್ ಕೌಂಟಲ್ಲಿ ಅಥವಾ ನ್ಯೂಮರಿಕಲ್ ನಂಬರ್ಸಲ್ಲಿ ನಾವು ಕೌಂಟ್ ಮಾಡ್ಬೋದು, 1 2 3 ಅಂತ. ಈ ಅನ್ಕೌಂಟೇಬಲ್ ನೌನಿಗೆ ಬಂದಾಗ ಅದು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗ್ರಾಮರ್ ಅಂತ ತೊಗೊಂಡಾಗ ಗ್ರಾಮರ್ನ ನಾವು ಎಷ್ಟು 1 2 ಅಂತ ಲೆಕ್ಕ ಹಾಕ್ಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಕೌಂಟೇಬಲ್ ನೌನ್ ಜೊತೆಯಲ್ಲಿ ನಾವೇನು ಮಾಡ್ಬೋದು, ಎಸ್ನ ಆ್ಯಡ್ ಮಾಡ್ಕೋಬೋದು. ಅದೇ ಎಕ್ಸಾಂಪಲ್ಸ್ ಹೇಳೋದಾದರೆ ಐಡಿಯಾಸ್, 1 ಐಡಿಯಾ, 2 ಐಡಿಯಾಸ್, 3 ಐಡಿಯಾಸ್. ಸೊ ಹೀಗೆ ಬಿಲೀಫ್ ಅಂತ ತೊಗೊಂಡಾಗ ನಮ್ಮ ನಂಬಿಕೆಗಳು ಅಂತ ನಾವು ಬಳಸ್ಕೊತೀವಲ್ಲ, ಸೊ ಹಾಗಾಗಿ ಅದಕ್ಕೂ ಕೂಡ ನಾವು ಎಸ್ಸನ್ನು ಆ್ಯಡ್ ಮಾಡ್ಕೋಬೋದು. ಅನ್ಕೌಂಟೇಬಲ್ ನೌನ್ಗೆ ಎಕ್ಸಾಂಪಲ್ಸ್ನ ತೊಗೊಂಡಾಗ ಗ್ರಾಮರ್, ಮ್ಯೂಸಿಕ್ಸ್ ಅಂತ ಹೇಳೋಕ್ಕಾಗಲ್ಲ, ಮ್ಯೂಸಿಕ್. ಹಾಗೆ ನೆಕ್ಸ್ಟ್ ಬಂದಾಗ ಕೆಮಿಸ್ಟ್ರೀಸ್ ಅಂತ ಹೇಳೋಕ್ಕಾಗಲ್ಲ, ಕೆಮಿಸ್ಟ್ರಿ. ದೀಸ್ ಆರ್ ಕಾಲ್ಡ್ ಆಸ್ ಅನ್ಕೌಂಟೇಬಲ್ ನೌನ್ಸ್. ಅಬ್ಸ್ಟ್ರಾಕ್ಟ್ ನೌನ್ನ ಕಾನ್ಸೆಪ್ಟ್ ಮತ್ತು ಅದರ ಎಕ್ಸಾಂಪಲ್ ನಿಮಗೆ ನೀಟಾಗಿ ಅರ್ಥ ಆಯಿತು ಅಂತ ತಿಳ್ಕೊಳ್ತಾ, ಈಗ ಮುಂದಿನ ಟೈಪ್ಗೆ ಹೋಗೋದಾದರೆ ಇಲ್ಲಿ ಕಲೆಕ್ಟಿವ್ ನೌನ್ ಅಂತ ಬರುತ್ತೆ. ಏನು ಕಲೆಕ್ಟಿವ್ ನೌನ್ ಅಂತ ಹೇಳಿದ್ರೆ, ಎ ನೌನ್ ದಟ್ ಡಿನೋಟ್ಸ್ ಅ ಗ್ರೂಪ್ ಆಫ್ ಪರ್ಸನ್ಸ್ ಆರ್ ಥಿಂಗ್ಸ್ ಈಸ್ ಕಾಲ್ಡ್ ಎ ಕಲೆಕ್ಟಿವ್ ನೌನ್. ಅಂದರೆ ಒಂದು ಗ್ರೂಪ್ನ ಬಗ್ಗೆ ಹೇಳಬೇಕಾದ್ರೆ, ಒಂದು ಗ್ರೂಪ್ನ ನೇಮ್ನ ಬಗ್ಗೆ ಹೇಳಬೇಕಾದ್ರೆ ಇಲ್ಲಿ ಇಂಡಿವಿಜುವಲಾಗಿ ತೊಗೊಳ್ಳಲ್ಲ, ನಾವು ಟೋಟಲಾಗಿ ಒಂದು ಗ್ರೂಪ್ಗೆ ಒಂದು ಹೆಸರನ್ನು ಇಟ್ಟಿರ್ತೀವಿ. ಸೊ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಕಲೆಕ್ಟಿವ್ ನೌನ್ ಅಂತ ಹೇಳಿಬಿಟ್ಟು ಕರಿತೀವಿ. ಎಕ್ಸಾಂಪಲ್, ಆರ್ಮಿ ಅಂತ ತೊಗೊಂಡಾಗ ಅದು ಒಂದು ನೇಮ್, ಬಟ್ ಅದರೊಳಗಡೆ ಎಷ್ಟೊಂದು ಜನ ಆರ್ಮೀಸ್ ಇರ್ತಾರಲ್ವ, ಸೊ ಹಾಗಾಗಿ ಅದನ್ನು ಆರ್ಮಿ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗೆ ಟೀಮ್ ಅಂತ ಬಂದಾಗ, ಟೀಮ್ ಅಂತ ಹೇಳಿದ್ರೆ ಅದು ಹೆಸರು, ಬಟ್ ಅದರೊಳಗಡೆ ಎಷ್ಟೊಂದು ಜನ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹಾಗೆ ಕ್ರೌಡ್ ಅಂತ ಬಂದಾಗ ಅಲ್ಲಿ ಒಂದಷ್ಟು ಜನ ನಿಂತಿರ್ತಾರೆ, ಸೊ ಅದನ್ನು ನಾವೇನಂತ ಕರಿತೀವಿ, ಕ್ರೌಡ್ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗೆ ಫ್ಲಾಕ್ ಅಂತ ನೋಡೋದಾದರೆ ಇಲ್ಲಿ ಒಂದಷ್ಟು ಬರ್ಡ್ಸ್ ಕೂತಿರೋ ಜಾಗವನ್ನು ನಾವು ಫ್ಲಾಕ್ ಅಂತ ಹೇಳಿಬಿಟ್ಟು ಕರಿತೀವಿ. ಗ್ಯಾಂಗ್ ಅಂತ ಬಂದಾಗ ಈಗ ರಾಬರ್ಸ್ ಅಂತ ಹೇಳಿದ್ರೆ ಕಳ್ತನ ಮಾಡೋರು, ಅವರು ತುಂಬ ಜನ ಇದ್ದರೆ ಅದನ್ನು ನಾವು ಒಂದು ಗ್ಯಾಂಗ್ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಬಂಚ್ ಅಂತ ಬಂದಾಗ ಫ್ರೂಟ್ಸ್, ಬಂಚ್ ಆಫ್ ಗ್ರೇಪ್ಸ್ ಗುಚ್ಛ ಅಂತ ಹೇಳಿಬಿಟ್ಟು ನಾವೇನು ಕರಿತೀವಿ. ಸೊ ಹಾಗೆ ಕಮಿಟಿ ಅಂತ ಬಂದಾಗ ಒಂದಷ್ಟು ಜನ ವಿದ್ಯಾವಂತರು ಅಥವಾ ಒಂದು ಸ್ಥಾನದಲ್ಲಿರುವಂತಹ ವ್ಯಕ್ತಿಗಳು ಸೇರಿಕೊಂಡು ಒಂದು ಕಮಿಟಿಯನ್ನು ರಚನೆ ಮಾಡ್ಕೊಂಡಿರ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ, ಕಲೆಕ್ಟಿವ್ ನೌನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಕಲೆಕ್ಟಿವ್ ನೌನ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತಾ, ಮುಂದಿನ ಟೈಪ್ ನೋಡೋದಾದರೆ ಇಲ್ಲಿ ಬರೋದು ಮೆಟೀರಿಯಲ್ ನೌನ್. ಏನು ಮೆಟೀರಿಯಲ್ ನೌನ್ ಅಂತ ಹೇಳಿದ್ರೆ, ನೌನ್ಸ್ ವಿಚ್ ಗಿವ್ ದ ನೇಮ್ಸ್ ಆಫ್ ಮೆಟೀರಿಯಲ್ಸ್ ಆರ್ ಸಬ್ಸ್ಟ್ಯಾನ್ಸಸ್ ಬ್ರ್ಯಾಕೆಟಲ್ಲಿ ಮೇಡ್ ಆಫ್ ಮೆಟೀರಿಯಲ್ಸ್. ಏನು ಕೊಟ್ಟಿದ್ದಾರೆ ಅಂದರೆ, ಯಾವುದೇ ಒಂದು ವಸ್ತು ಅದು ಮೆಟೀರಿಯಲಿಂದ ಆಗಿದ್ದರೆ ಅದನ್ನು ನಾವೇನಂತ ಕರಿತೀವಿ, ಮೆಟೀರಿಯಲ್ ನೌನ್ ಅಂತ ಹೇಳಿಬಿಟ್ಟು ಕರಿತೀವಿ. ಎಕ್ಸಾಂಪಲ್, ಗೋಲ್ಡ್, ಐರನ್, ಪೇಪರ್, ವುಡ್, ಕ್ಲೇ. ಸೊ ಗೋಲ್ಡ್ ಬಂದುಬಿಟ್ಟು ಗೋಲ್ಡ್ ಮಿನರಲಿಂದ ಆಗಿರೋದ್ರಿಂದ ಅಥವಾ ಅದನ್ನು ಒಂದು ಮೆಟೀರಿಯಲ್ ಅಂತ ಕರಿತೀವಿ. ಸೊ ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಮೆಟೀರಿಯಲ್ ನೌನ್ ಒಳಗಡೆ ಸೇರಿಸ್ಕೋತೀವಿ. ಹಾಗೆ ಮೆಟೀರಿಯಲ್ ನೌನ್ಸ್ ಹ್ಯಾವ್ ನೋ ಪ್ಲೂರಲ್. ಮೆಟೀರಿಯಲ್ ನೌನು ಪ್ಲೂರಲ್ ಫಾರ್ಮಲ್ಲಿ ಯಾವತ್ತೂ ನಾವು ಬರೀಬಾರ್ದು. ಈ ವಿಡಿಯೋದಲ್ಲಿ ನಿಮಗೆ ಕಾಂಕ್ರೀಟ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್ ಮತ್ತು ಮೆಟೀರಿಯಲ್ ನೌನ್ನ ಟೈಪ್ಸು ಮತ್ತು ಅದರ ಡೆಫಿನೇಷನ್ಸು ಮತ್ತು ಅದಕ್ಕೆ ಕೊಟ್ಟಿರುವಂಥ ಎಕ್ಸಾಂಪಲ್ಸು ನೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗಿದ್ದರೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ನ ಟೈಪ್ಸ್ ಬಗ್ಗೆ ಡೆಫಿನೇಷನ್ನು ಮತ್ತು ಅದರ ಎಕ್ಸಾಂಪಲ್ಸ್ನ ಕೂಡ ಹೇಳ್ಕೊಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವತ್ತೂ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್.